ಎರಡನೇ ರೌಂಡ್ ನಲ್ಲಿ ಮೊದಲ ರೌಂಡ್ ಯಶಸ್ಸಿನಲ್ಲಿ ಇತ್ತ ಕಡೆ ಹಕ್ಕಾನಿ ಬ್ರದರ್ಸ್ ಅಷ್ಟೇ ಕರಬೇಕಾದಂತ ತಂಡ ಮತ್ತೊಮ್ಮೆ ಅನೇಕ ಯುವ ಕ್ರೀಡಾಪಟುಗಳಿಗೆ ಉತ್ತಮವಾದಂತ ವೇದಿಕೆ ಈ ಪ್ರೊ ವಾಲಿಬಾಲ್ ಲೀಗ್ ಸೀಸನ್ 3 ಈ ಬಾರಿ ಡಿಕೆ ಬಾಯ್ಸ್ ಸತತವಾದ ಪೈಪೋಟಿಯ ಮೂಲಕ ಈ ಬಾರಿ ಎಡಗೈ ಈಗ ನೆಕ್ಸ್ಟ್ ಟೀಮ್ ಬರ್ತಾವ ನಿಮ್ಮ ಈ ಬಾರಿ ಡಿಕೆ ಬಾಯ್ಸ್ 2 ಅಂಕಗಳೊಂದಿಗೆ ಮುನ್ನಡೆತಾ ಇದೆ. ಮೊದಲ ದಿನದ ಎರಡನೇ ಪಂದ್ಯ टारगेट कर छोड़ी कहाँ कर का दिल टूटा उसका दिया ಬಲವಾಗಿ ಬಾರಿಸಿದ್ದಾರೆ ನೋಡಬೇಕು. ಹಕ್ಕನೆ ಬಾಯ್ಸ್ ವರ್ಸಸ್ ಡಿಕೆ ಬಾಯ್ಸ್. ಸಾವಿರಾರು ಅಭಿಮಾನಿಗಳು ಬಲವಾಗಿ ಬಾರಿಸಿದ ಈ ಯತ್ನದಲ್ಲಿ ಹಕ್ಕಾನಿ ಅವರು ತಡೆಯುವ ಪ್ರಯತ್ನ ಮಾಡಿ ಈ ಬಾರಿ ಈ ದಿನದ ಎರಡನೇ ಪಂದ್ಯದಲ್ಲಿ ಸಮಬಲದ ಹೋರಾಟ, ರಣರೋಚಕ ಹೋರಾಟ. ಬಲವಾಗಿ ಬಾರಿಸುವ ಯತ್ನದಲ್ಲಿ ಅದ್ಭುತವಾದಂತಹ ಕ್ರೀಡಾಕೂಟಗಳು ಜೇವರ್ಗಿ ಮತ್ತು ಯಡರವಿ ತಾಲೂಕಿನಲ್ಲಿ ಡಿಸೆಂಬರ್ ತಿಂಗಳ ನಂತರ ಏಪ್ರಿಲ್ ವರೆಗೂ ಕ್ರಿಕೆಟ್, ಖೋ ಖೋ, ಕಬಡ್ಡಿ ಬಲವಾಗಿ ಬಾರಿಸಿ नेक्स्ट मैच आएगा सर मालक नहीं सुन रहा 4 किलोज बोला सेंटर भीतर ನಡೀತಿದೆ. ಉತ್ತಮವಾದಂತ ಲಿಫ್ಟನ್ನು ನಾವು ನೋಡ್ತಾ ಇದೀವಿ. ಅಷ್ಟೇ ಕರಾರುವ ಈ ದಿನದ ಎರಡನೇ ಪಂದ್ಯ ಬಲವಾಗಿ ಬಾರಿಸಿದ್ದಾರೆ ಡಿಕೆ ಬಾರಿಸಿದರೊಂದಿಗೆ ಉತ್ತಮ ಯುವ ಕ್ರೀಡಾಪಟುಗಳಿಂದ ಕೂಡಿದ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ತಮ್ಮದೇ ಆದಂತ ಕ್ರೀಡಾ ಕಲೆಯನ್ನು ತೋರಿಸ್ತಾ ಇದ್ದಾರೆ, ಮತ್ತೆ ಚಾಣಕ್ಯ ತೋರಿಸ್ತಾ ಇದ್ದಾರೆ. ಯಾರು ಮೇಲ್ಗೆ ಸಾಧಿಸ್ತಾರೆ ಕಾದು ನೋಡ್ಬೇಕು. 9 SS ಅಕಾರಿ 9 ರಣರೋಚಕ ಹೋರಾಟ. ಹತ್ತು 9 ಡಿಕೆ ಬಾಯ್ಸ್ 10 SS ಅಕಾರಿ 9. ಉತ್ತಮವಾದಂತ ಅಂಪೈರಿಂಗ್ ಕಾರ್ಯನಿರ್ವಹಣೆ, ಪ್ರತಿ ಸೂಕ್ಷ್ಮ ಕ್ಷಣಗಳನ್ನ ಅತ್ಯಂತ ಕರಾರುವಕ್ಕಾಗಿ ಎಂಟು ತಂಡಗಳ ರೋಚಕ ಹಣಾಳಿಯ ವಾಲಿಬಾಲ್ ಮಹೇಶ್ ಪಾಟೀಲ್ ಅವರ ಮಾಲೀಕತ್ವದ ತಂಡ, ಅದರ ಜೊತೆಗೆ ದಾವೂದ್ ಡಿಕೆ ಅವರ ಮಾಲೀಕತ್ವದ ಡಿಕೆ ಬಾಯ್ಸ್, ಅದರ ಜೊತೆಗೆ ಮತ್ತೊಬ್ರು ನಮ್ಮ ಸಂಜೀವ್ ಕುಮಾರ್ ಅವರ ಎರಡು ಬಾಲ್ ದೇತು ಹೈಟ್ ದೇತು ಇಷ್ಟು ಕರೆದ್ರೆ वो ಶಾಟ್ ಮಾಡ್ಕೊಡ್ತು. SRS ನಾಸರ್ ಅವರ ಮಾಲೀಕತ್ವದ DS ಪಾಟೀಲ್ ತಂಡ, ಅದರ ಜೊತೆಗೆ ಬಾಬಾ ಪಟೇಲ್ ಅವರ ರಾಯಲ್ ಡಿಕೆ ಬಾಯ್ಸ್ಗೆ 14-11 ಬಡದು ಇರ್ತದ. ಅದರ ಜೊತೆಗೆ ಈ ಪಂದ್ಯದಲ್ಲಿ ಹೈದರಾಬಾದ್ ಗ್ಲಾಸ್ MD ಇರ್ಷಾದ್ ಅವರ ಮಾಲೀಕ ಉತ್ತಮವಾದಂತ ಚಾಣಕ್ಷೇತ್ರದ ನಡೆಯಲ್ಲಿ
ಎರಡು ತಂಡಗಳು ಈ ಬಾರಿ ಮತ್ತೊಮ್ಮೆ ಎಡಗೈ ಆಟಗಾರ ಡಿಕೆ ಬಾಯ್ಸ್ 14 ಇನ್ನಾಯ್ತು ಅಬ್ದುಲ್ ವಾಹಿದ್ ಅವರ ಹಕ್ಕಾನಿ ಬ್ರದರ್ಸ್ ತಂಡಕ್ಕೆ ಆಯ್ತು ಹಾಕಾರೆ ಈ ದಿನದ 3ನೇ ಪಂದ್ಯಕ್ಕೆ ಆಟಗಾರರು ಈ ಬಾರಿ ಮತ್ತೆ ಹಕ್ಕಾನಿ ಬ್ರದರ್ಸ್ ನೀಡ್ತಾ ಇದೆ. BS ಪಾಟೀಲ್ ವರ್ಸಸ್ ರಾಯಲ್ ಕ್ರಿಕೆಟ್ ತಂಡಗಳ ನಡುವೆ ಈ ದಿನದ 3ನೇ ಪಂದ್ಯ ನಡೀತಾ ಇದೆ. ಈ ದಿನದ 4ನೇ ಹಾಗೂ ಕೊನೆಯ ಪಂದ್ಯ ಡಿಕೆ ಬಾಯ್ಸ್ ತಂಡಕ್ಕೆ SRE अब तुम्हारे को भी दिखा ಕ್ಯಾಶರ್ಸ್ ವರ್ಸಸ್ SPN ಟೈಗರ್ಸ್ ನಡುವೆ ಸಾಗಲಿದೆ. ಚಾಣಾಕ್ಷತನದ ಆಟದ ಸತತ ಪ್ರಯತ್ನದಲ್ಲಿ ಎರಡೂ ತಂಡಗಳು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಹಕ್ಕಾನಿ ಮಾಲೀಕ मालूम नहीं देखना ಈ ಶೆಟ್ಟನ್ನು ಗೆಲುವಿನತ್ತ ಸಾಗ್ತಾ ಇದೆ. ಡಿಕೆ ಬಾಯ್ಸ್ ಕಾದು ನೋಡಬೇಕು ಪ್ರಾಬಲ್ಯವನ್ನು ಸಾಧಿಸ್ತಾರ ಅಥವಾ ಹಕ್ಕಾನಿ ಅವರು ಆ ತಂಡವನ್ನು ಕಟ್ಟಿ ಹಾಕ್ತಾರೆ. ನಮ್ಮ ವಾಲಿಬಾಲ್ ಲೀಗ್ ನ ತೇಲ್ಕರ್ ಸರ್ ಅವರು ಆಗಮಿಸಿದ್ದಾರೆ. ಉತ್ತಮವಾದಂತ ಪ್ರಬಲವಾದ ಪೈಪೋಟಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ಎಡಗೈ ದಾಂಡಿಗ ಹೊಡೆತಗಳ ಮೂಲಕ ತಂಡಕ್ಕೆ ಹಾಜರಾಗ್ತದೆ. ಡಿಕೆ ಬಾಯ್ಸ್ ಅಷ್ಟೇ ಕರಾರುವಾದ ಪ್ರದರ್ಶನ. ನಾ ಹೊಡಿ ನೀ ಹೊಡಿ ಮತ್ತೊಮ್ಮೆ ಇಬ್ಬರು ಸಮಬಲದ ಹೋರಾಟ. ಈ ಬಾರಿ ಹಕ್ಕಾನಿ ಹುಡುಗಿ